Okay, dear students, I will continue the next part of this essay. Here, Hill says that it is important to have good manners with friends. So, Hill here emphasizes on having good manners with friends also. It is not only important to have good manners with parents, teachers, and other elder people of the society, but it is equally important to have good manners with friends also. ಇಲ್ಲಿ ಅವರು ಏನು ಹೇಳ್ತಾರೆ ಅಂತಂದರೆ, ನಾವು ಕೇವಲ ಪಾಲಕರು, ಶಿಕ್ಷಕರು ಮತ್ತು ಸಮಾಜದ ಹಿರಿಯರೊಂದಿಗೆ ಒಳ್ಳೆಯ ನಡವಳಿಕೆಯನ್ನು ಹೊಂದಿದರೆ ಅಷ್ಟೇ ಸಾಲದು. ಅದರ ಜೊತೆಗೆ ನಮ್ಮ ಸ್ನೇಹಿತರೊಂದಿಗೂ ಕೂಡ ಉತ್ತಮವಾದ ವರ್ತನೆಯನ್ನು ಹೊಂದಬೇಕು. ಯಾವ ರೀತಿಯಾಗಿ ವರ್ತನೆಯನ್ನು ಹೊಂದಬೇಕು? ವೆನ್ ಎವರ್ ಯು ಆರ್ ಸ್ಪೀಕಿಂಗ್ ವಿತ್ ಯುವರ್ ಫ್ರೆಂಡ್ಸ್, ಯು ಶುಡ್ ಸ್ಪೀಕ್ ಇಟ್ ವೆರಿ ಲೌಡ್ಲಿ ಆ್ಯಂಡ್ ಇಟ್ ಶುಡ್ ಬಿ ವೆರಿ ಕ್ಲಿಯರ್ ಸೊ ದ್ಯಾಟ್ ಯುವರ್ ಫ್ರೆಂಡ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ವಾಂಟೆಡ್ ಟು ಟೆಲ್. ಇಲ್ಲಿ ಏನಾದರೂ ನೀವು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಬೇಕಾದ್ರೆ, ಏನಾದರೂ ನೀವು ಮಾತನಾಡಬೇಕಾದ್ರೆ, ಏನಾದರೂ ಶೇರ್ ಮಾಡ್ಕೋಬೇಕಾದ್ರೆ ಅದನ್ನು ಬಹಳ ಸ್ಪಷ್ಟತೆಯಿಂದ ಮತ್ತು ಬಹಳ ಏರು ಧ್ವನಿಯಲ್ಲಿ, ಅಂದರೆ ಅವರು ಅರ್ಥ ಮಾಡಿಕೊಳ್ಳುವಷ್ಟು, ಅವರು ಕೇಳಿಸಿಕೊಳ್ಳುವಷ್ಟು ಜೋರಾಗಿ ನೀವು ಅದನ್ನು ಹೇಳಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಹಿಯರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್ ದ್ಯಾಟ್ ವಿ ಶುಡ್ ಬಿ ಅವೇರ್ ಆಫ್ ವಾಟ್ ವಿ ಸ್ಪೀಕ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್. ನೀವು ಏನು ಮಾತನಾಡ್ತೀರಿ ಎನ್ನುವುದ್ರ ಬಗ್ಗೆ ನಿಮಗೆ ಅರಿವಿರಬೇಕು. ಬಿಕಾಸ್ ದ ವರ್ಡ್ಸ್ ಒನ್ಸ್ ಸ್ಪೋಕನ್ cannot be taken back. Words are very dangerous if they are not spoken judicially. ಶಬ್ದಗಳು ಬಹಳ ಅಪಾಯಕಾರಿ, ಅವುಗಳನ್ನು ಅರ್ಥಪೂರ್ಣವಾಗಿ ನೀವು ಬಳಸದೇ ಇದ್ದರೆ. ಹಾಗಾಗಿ ಹಿ ಸೇಸ್ ವಿ ನೀಡ್ ಟು ಬಿ ವೆರಿ ಮಚ್ ಅವೇರ್ ಅಬೌಟ್ ವಾಟ್ ವಿ ಸ್ಪೀಕ್ ವಿತ್ ಅದರ್ಸ್. ನಾವು ಇನ್ನೊಬ್ಬರೊಂದಿಗೆ ಏನು ಮಾತಾಡ್ತೀವಿ ಅನ್ನೋದ್ರ ಕುರಿತು ಬಹಳ ಅಲರ್ಟ್ ಆಗಿರಬೇಕು. ಯಾಕೆಂದರೆ ಟಂಗ್ ಹ್ಯಾಸ್ ದ ಪವರ್ ಟು ಬಿಲ್ಡ್ ಆ್ಯನ್ ಎಂಪೈರ್ ಆ್ಯಂಡ್ ದ ಸೇಮ್ ಟಂಗ್ ಹ್ಯಾಸ್ ದ ಪವರ್ ಟು ಡಿಸ್ಟ್ರಾಯ್ ಆ್ಯನ್ ಎಂಪೈರ್. ನಾಲಿಗೆಗೆ ಒಂದು ಸಾಮ್ರಾಜ್ಯವನ್ನು ಕಟ್ಟುವಷ್ಟು ಸಾಮರ್ಥ್ಯ ಇದೆ, ಹಾಗೆಯೇ ಅದೇ ನಾಲಿಗೆಗೆ ಒಂದು ಸಾಮ್ರಾಜ್ಯವನ್ನು ನಾಶ ಮಾಡುವ ಸಾಮರ್ಥ್ಯ ಕೂಡ ಇದೆ. ಸೊ ದ್ಯಾಟ್ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಸ್ಪೀಕಿಂಗ್ ವಿತ್ ಅದರ್ಸ್, ವೈಲ್ ಚಾಟಿಂಗ್ ವಿತ್ ಯುವರ್ ಫ್ರೆಂಡ್ಸ್. ಹೌದಿಲ್ಲ? ಹಾಗಾಗಿ ನಮ್ಮ ಮಾತುಗಳು ನಮ್ಮ ಸಂಬಂಧಗಳನ್ನು ನಿರ್ಧರಿಸ್ತವೆ, ನಮ್ಮ ಮಾತುಗಳು ನಮ್ಮ ವರ್ತನೆಯನ್ನು ತೋರಿಸ್ತವೆ, ನಮ್ಮ ಮಾತುಗಳು ನಮ್ಮ ವ್ಯಕ್ತಿತ್ವವನ್ನು ಬಿಂಬಿಸುತ್ತವೆ. ಹಾಗಾಗಿ ಹಿಲ್ ಅವರು ಹೇಳ್ತಾರೆ, ವಿ ಹ್ಯಾವ್ ಟು ಬಿ ಅವೇರ್ ಆಫ್ ವಾಟ್ ವಿ ಸ್ಪೀಕ್. ಏನು ಮಾತಾಡ್ತೇವೆ ಅನ್ನೋದರ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ನಾವು ಹೊಂದಿರಬೇಕು. ನೆಕ್ಸ್ಟ್ ಹಿ ಸೇಸ್ ವಿ ಶುಡ್ ನಾಟ್ ಟಾಕ್ ಟೂ ಮಚ್ ಆ್ಯಂಡ್ ಶುಡ್ ಆಲ್ವೇಸ್ ಗಿವ್ ಅದರ್ಸ್ ಅ ಚಾನ್ಸ್ ಟು ಸ್ಪೀಕ್. ಇಟ್ ಮೀನ್ಸ್ we need to be less talkative so that other people can get a chance to express their views. Sometimes what happens, there are some people in the society, they always want others to listen to them. They never give a chance to others to express their views. ಹೀಗಾಗಿ that is why they are not liked by the people. ಇಲ್ಲೇನಾಗ್ತದೆ, ಕೆಲವೊಂದಿಷ್ಟು ಜನರು ಇರ್ತಾರೆ, ಮೈಕ್ ಸಿಕ್ಕರೆ ಸಾಕು, ಇನ್ನೊಬ್ಬರಿಗೆ ತಮ್ಮ ಮಾತನ್ನು ಕೇಳಿಸಿಕೊಳ್ಳುವ ವ್ಯವಧಾನ ಇದೆಯೋ ಇಲ್ವೋ, ಅಥವಾ ಇನ್ನೊಬ್ಬರಿಗೆ ತಮ್ಮ ಮಾತಿನ ಬಗ್ಗೆ ಆಸಕ್ತಿ ಇದೆಯೋ ಇಲ್ವೋ ಏನೂ ನೋಡೋದಿಲ್ಲ. ದೇ ಗೋ ಆನ್ ಸ್ಪೀಕಿಂಗ್. ದೇ ನೆವರ್ ಬಾದರ್ ಅಬೌಟ್ ದ ಲಿಸ್ನರ್ಸ್, ವೆದರ್ ದ ಲಿಸ್ನರ್ ಈಸ್ ಇಂಟ್ರೆಸ್ಟೆಡ್ ಟು ಲಿಸನ್ ಟು ಮೀ, ವೆದರ್ he is getting what I am delivering. ಇದು ಯಾವುದನ್ನು ಅವರು ಗಮನಿಸೋದಿಲ್ಲ. ಸುಮ್ಮನೆ ಮಾತಾಡ್ತಾ ಹೋಗೋದು, ಸುಮ್ಮನೆ ನಿರಂತರವಾಗಿ ಕಂಟಿನ್ಯೂಸ್ಲಿ ಮಾತಾಡ್ತಾ ಹೋಗ್ತಾರೆ. ಹಾಗಾಗಬಾರ್ದು. ದಟ್ ಈಸ್ ವೈ ಹಿ ಸೇಸ್ ನಾವು ಮಿತಭಾಷಿಯಾಗಿರಬೇಕು, ಬಹಳಷ್ಟು ಮಾತನಾಡಬಾರ್ದು. ಆ್ಯಂಡ್ ಹಿ ಸೇಸ್
we should always give others a chance to speak. ಅಂದರೆ ಇನ್ನೊಬ್ಬರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಬೇಕು. ನೀನು ಯಾವುದಾದ್ರೂ ಒಂದು ವೇದಿಕೆಯ ಮೇಲೆ ಇರ್ತಿಪ್ಪ, ನಿನಗೊಂದು ಮೈಕ್ ಕೊಡ್ತಾರೆ. ಮೈಕ್ ಸಿಕ್ಕತ್ತೆ ಅಂತ ಹೇಳಿ ಎಲ್ಲನೂ ನೀನು ಹೇಳಿ ಕೇಳುಗರ ಆಸಕ್ತಿಯನ್ನು ಕೊಂದು ಮತ್ತೊಬ್ಬ ಮಾತಾಡೋಕ್ಕೆ ಬಂದರೆ ಅವ್ರು ಎದ್ದು ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಹಾಗಾಗಿ ನಿನ್ನ ಲಿಮಿಟ್ ಒಳಗೆ ನೀನು ಮಾತಾಡಿ ಇನ್ನೊಬ್ಬರಿಗೆ ಅವಕಾಶವನ್ನು ಕೊಡಬೇಕು. ಸೊ ಇಟ್ ಈಸ್ ಆಲ್ಸೋ ಎ ಗುಡ್ ಮ್ಯಾನರ್. ಗುಡ್ ಮ್ಯಾನರ್ ಅಂದರೆ ಏನು? ಬೀಯಿಂಗ್ ಲೆಸ್ ಟಾಕೇಟಿವ್ ಆ್ಯಂಡ್ ಗಿವಿಂಗ್ ಸ್ಪೇಸ್ ಟು ಅದರ್ಸ್ ಟು ಎಕ್ಸ್ಪ್ರೆಸ್ ದೇರ್ ವ್ಯೂಸ್ ಈಸ್ ಆಲ್ಸೋ ಎ ಗುಡ್ ಮ್ಯಾನರ್. ಅಂದರೆ ಮಿತಭಾಷಿಯಾಗೋದು ಮತ್ತು ಇನ್ನೊಬ್ಬರಿಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಡುವುದು ಕೂಡ ಒಳ್ಳೆಯ ನಡವಳಿಕೆ. ಹಿ ಕಂಟಿನ್ಯೂಸ್, in company we need to be less talkative, otherwise listeners would lose interest and exhausted by our talk. ಇನ್ನು ನಾವು ಬಹಳಷ್ಟು ಜನ ಫ್ರೆಂಡ್ಸ್ ಒಂದು ಕಡೆ ಕೂಡಿರ್ತೀವಿ ಅಥವಾ ಯಾವುದಾದ್ರೂ ಒಂದು ಸಭೆ ಸಮಾರಂಭ ಇಲ್ಲಿರ್ತದೆ. ಅಲ್ಲಿ ನಮ್ಮ ಲಿಮಿಟ್ ಒಳಗೆ ನಾವು ಮಾತಾಡಬೇಕು. ಇಲ್ಲಾಂದ್ರೆ ಆಡಿಯನ್ಸು ಅಥವಾ ಕೇಳುಗರು ಅಥವಾ ಸಭಿಕರು ತಮ್ಮ ಆಸಕ್ತಿಯನ್ನು ಕಳ್ಕೊಂಡು ಬಿಡ್ತಾರೆ. ಆಮೇಲೆ ಅವರಿಗೆ ದೇ ಮೇ ಬಿ ಎಕ್ಸಾಸ್ಟೆಡ್ ಬೈ ಅವರ್ ಟಾಕ್, ನಮ್ಮ ಮಾತಿನಿಂದ ಅವರಿಗೆ ದಣಿವಾಗಬಹುದು, ಕಿರಿಕಿರಿ ಆಗ್ಬೋದು. ಸೊ ವಿ ಶುಡ್ ಬಿ ಅವೇರ್ ಆಫ್ ದೀಸ್ ಆಲ್ ಥಿಂಗ್ಸ್ ಆ್ಯಂಡ್ ವಿ ಶುಡ್ ನಾಟ್ ಗಿವ್ ಅ ಚಾನ್ಸ್ ಟು ದ ಲಿಸ್ನರ್ಸ್ ಟು get exhausted by our talk. Hence we should give equal opportunity to others to express their views and feelings. ಇದನ್ನು ನಾನು ಆಗಲೇ ಹೇಳಿದೆ, ಇನ್ನೊಬ್ಬರಿಗೆ ನಾವು ಸಮಾನ ಅವಕಾಶವನ್ನು ಕೊಡಬೇಕು ಅವರು ತಮ್ಮ ಅನಿಸಿಕೆಗಳನ್ನು ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ. ನೆಕ್ಸ್ಟ್ ವಿ ಶಾಲ್ ಮೂವ್ ಟುವರ್ಡ್ಸ್ ನೆಕ್ಸ್ಟ್ ಸ್ಲೈಡ್. Whenever you are in a company, whenever you are with your friends, you should watch out for certain signs in order to be labeled as a well-mannered person. Hill here says that we need to be aware about our body language whenever we are with our friends, or whenever we are with our colleagues, or with our relatives, or whenever we are in a company. ಇಲ್ಲಿ ನಾವು ಯಾರಾದರೊಂದಿಗೆ, ನಮ್ಮ ಸ್ನೇಹಿತರೊಂದಿಗೆ ಅಥವಾ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಅಥವಾ ನಿಮ್ಮ ಇನ್ನಿತರ ಗೆಳೆಯರೊಂದಿಗೆ ಇದ್ದಾಗ ನಮ್ಮ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಕೂಡ ನಮಗೆ ಅರಿವಿರಬೇಕು. ಇದು ಕೂಡ ಗುಡ್ ಮ್ಯಾನರ್ ಅಂತ ಹೇಳಿ ಕರೆಸ್ಕೊಳ್ತದೆ. ನಮ್ಮ ಹಾವಭಾವಗಳ ಬಗ್ಗೆ, ವಿ ನೀಡ್ ಟು ಹ್ಯಾವ್ ಸ್ಮೈಲಿಂಗ್ ಫೇಸ್, ವಿ ನೀಡ್ ಟು ಇನ್ವೈಟ್, ವಿ ನೀಡ್ ಟು ಸ್ಪೀಕ್ ವಿತ್ ಅದರ್ಸ್ ಇನ್ ಅ ವೆರಿ ಕಾರ್ಡಿಯಲ್ ಮ್ಯಾನರ್. ಯಾರಾದರೂ ಬಂದು ಮಾತನಾಡಿಸ್ತಾರೆ, ಆವಾಗ ಮುಗುಳ್ನಗೆಯಿಂದ ಮಾತನಾಡಬೇಕು, ಇನ್ನೊಬ್ಬರಿಗೆ ಗೌರವವನ್ನು ಕೊಡಬೇಕು, ಇನ್ನೊಬ್ಬರಿಗೆ ಸೌಜನ್ಯತೆಯಿಂದ ವರ್ತಿಸಬೇಕು. ಹಾಗಾಗಿ ನಮ್ಮನ್ನು ಅವರು ಈ ರೀತಿಯಾದ ವರ್ತನೆಯನ್ನು ಹೊಂದಿದ್ವಿ ಅಂದರೆ ದೇ ಕನ್ಸಿಡರ್ ಅಸ್ ಆ್ಯಸ್ ಅ ವೆಲ್ ಮ್ಯಾನರ್ಡ್ ಪರ್ಸನ್. ಹೀಗೆ ನೀವು ಈ ಎಲ್ಲ ಗುಣಲಕ್ಷಣಗಳನ್ನು ನೀವು ಹೊಂದಿದರೆ ನಿಮಗೆ ಒಬ್ಬ ಸಭ್ಯ ವ್ಯಕ್ತಿ ಅಂತ ಹೇಳಿ ಅವರು ಕರೀತಾರೆ. ಇಲ್ಲದೆ ಹೋದರೆ ಮುಂದೆ ನಿಮ್ಮನ್ನು ಹೊಗಳಿ ಹಿಂದೆ ನಿಮ್ಮನ್ನು ತೆಗಳುವ ಪ್ರಯತ್ನವನ್ನು ಮಾಡ್ತಾರೆ. ಸೊ ವಿ ನೀಡ್ ಟು ಬಿ ಅವೇರ್ ಆಫ್ ದೀಸ್ ಆಲ್ ಥಿಂಗ್ಸ್ ಸೊ ದ್ಯಾಟ್ ವಿ ಕ್ಯಾನ್ ಬಿ ಕಾಲ್ಡ್ ಆಸ್ ಅ ಗುಡ್ ಪರ್ಸನ್. ನೆಕ್ಸ್ಟ್ he says, we need to be careful and limit our speech so that listener would not be irritated and lose his patience. ಇದನ್ನು ನಾನು ಆಗಲೇ ಹೇಳಿದ್ದೇನೆ, ನಾವು ಮಾತನಾಡುವುದನ್ನು ಬಹಳ ಲೆಂಗ್ದಿ ಸ್ಪೀಚ್ ಅಥವಾ ಬಹಳ ಎಳೆದು ಮಾತನಾಡ್ತಿರ್ತಾರೆ ಕೆಲವೊಂದಿಷ್ಟು ಜನ. ಹೇಳಿದ್ದನ್ನೇ ಹೇಳೋದು, ನಾನು ಅದನ್ನು ಮಾಡಿದೆ, ನಾನು ಇದನ್ನು ಮಾಡಿದೆ, ಅಲ್ಲಿ ಹೋದೆ, ಇಲ್ಲಿ ಹೋದೆ, ಅಲ್ಲಿ ಅದನ್ನು ಮಾಡಿದೆ, ಇಲ್ಲಿ ಇದನ್ನು ಮಾಡಿದೆ. ಇಟ್ ಮೇ ಬಿ ಇಂಪಾರ್ಟೆಂಟ್ ಟು ಯು, ಬಟ್ ಇಟ್ ಮೇ ನಾಟ್ ಬಿ ಇಂಪಾರ್ಟೆಂಟ್ ಟು ದ ಲಿಸ್ನರ್ಸ್. ಸೊ ವಿ ಹ್ಯಾವ್ ಟು ನೋ ವಾಟ್ ಟು ಟೆಲ್ ಆ್ಯಂಡ್ ವಾಟ್ ನಾಟ್ ಟು ಟೆಲ್. It is important to know what not to tell rather than what to tell. ಅಂದರೆ ಏನು ಹೇಳಬಾರ್ದು ಅನ್ನೋದು ಬಹಳ ಮಹತ್ವವನ್ನು ಪಡೆದುಕೊಳ್ತದೆ. ಇಲ್ಲಿ ಏನು ಹೇಳಬೇಕು ಅನ್ನೋದಕ್ಕಿಂತ ಯಾವೆಲ್ಲ ವಿಷಯಗಳನ್ನು ನಾನು ಹೇಳಬಾರ್ದು.
ಅಂದರೆ ಕೆಲವೊಂದಿಷ್ಟು ಜನರಿಗೆ ಏನು ಚಟ ಇರ್ತದಂದ್ರೆ, ಮೈಕ್ ಸಿಕ್ತು ಅಂತಂದ್ರೆ ಅನವಶ್ಯಕ ವಿಷಯಗಳನ್ನು ಹೇಳ್ತಾ ಹೇಳ್ತಾ ಕೊರಿತಾ ಆಡಿಯನ್ಸ್ದ ಪೇಷನ್ಸ್ ಚೆಕ್ ಮಾಡ್ತಾರೆ. ಸೊ ಆವಾಗ ಲಿಸ್ನರ್ ವುಡ್ ಬಿ ಇರಿಟೇಟೆಡ್ ಆ್ಯಂಡ್ ಹಿ ಮೇ ಲೂಸ್ ಹೀಸ್ ಪೇಷನ್ಸ್. ಆವಾಗ ಲಿಸ್ನರ್ಗೆ ಕಿರಿಕಿರಿ ಆಗಬಹುದು ಅಥವಾ ಆತ ತನ್ನ ತಾಳ್ಮೆಯನ್ನು ಕಳೆದುಕೊಳ್ಬಹುದು. ಹಾಗಾಗಿ ಇದು ಒಂದು ಕೂಡ ವರ್ತನೆ, ಒಳ್ಳೆಯ ನಡವಳಿಕೆ ಏನು ಅಂತಂದರೆ ಮಿತಭಾಷಿಯಾಗುವುದು ಮತ್ತು ಏನನ್ನು ವಾಟ್ ಟು ಸ್ಪೀಕ್ ಆ್ಯಂಡ್ ವಾಟ್ ನಾಟ್ ಟು ಸ್ಪೀಕ್ ಅನ್ನೋದನ್ನು ನಾವು ತಿಳ್ಕೋಬೇಕು. ಇದು ಕೂಡ ಗುಡ್ ಮ್ಯಾನರ್ ಅಂತ ಹೇಳಿ ಕರೆಸ್ಕೊಳ್ತದೆ. And he says one should not do all the talking, instead should give opportunity to others to express their views. ಇದನ್ನು ನಾನು ಆಗಲೇ ಹೇಳಿದ್ದೇನೆ. ಎಲ್ಲನೂ ನಾನೇ ಮಾತಾಡಿಬಿಡೋದು, ಇನ್ನೊಬ್ಬರಿಗೆ ಅವಕಾಶ ಕೊಡೋವಂಗಿಲ್ಲ. ಈ ಚಟ ಕೆಲವೊಂದಿಷ್ಟು ವ್ಯಕ್ತಿಗಳಲ್ಲಿ ಇರ್ತದೆ. ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಎ ಗುಡ್ ಮ್ಯಾನರ್ಸ್. ವಿ ಶುಡ್ ಲರ್ನ್ ಟು ಗಿವ್ ಅಪರ್ಚುನಿಟಿ, ವಿ ಶುಡ್ ಲರ್ನ್ ಟು ಗಿವ್ ಸ್ಪೇಸ್ ಫಾರ್ ಅದರ್ಸ್ so that they can express their views, they can share their feelings. ಹೌದಿಲ್ಲ? ನಾನೇ ಎಲ್ಲ ಮಾತಾಡ್ತೀನಿ, ಇನ್ನೊಬ್ರು ಏನೂ ಮಾತಾಡೋದಿಲ್ಲ ಅಂಥೇಳಿ ಇನ್ನೊಬ್ಬರನ್ನು ನಗಣ್ಯ ಮಾಡುವ ವರ್ತನೆ ನಮ್ಮಲ್ಲಿರಬಾರ್ದು. ಅದು ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಎ ಗುಡ್ ಮ್ಯಾನರ್. ಹಾಗಾಗಿ ಇನ್ನೊಬ್ಬರಿಗೆ ನಾವು ಅವಕಾಶವನ್ನು ಕೊಡಬೇಕು. ಅವರು ಏನು ಹೇಳಲಿಕ್ಕೆ ಬಯಸ್ತಾರೆ, ಅವರಲ್ಲಿ ಏನು ವಿಚಾರಗಳಿದ್ದಾವೆ, ಅವರಲ್ಲಿ ಏನು ಭಾವನೆಗಳಿದ್ದಾವೆ, ಅದನ್ನು ವ್ಯಕ್ತಪಡಿಸಲಿಕ್ಕೆ ನಾವು ಅವರಿಗೆ ಅವಕಾಶ ಕೊಡಬೇಕು. ಅದು ಒಳ್ಳೆಯ ವರ್ತನೆ, ಗುಡ್ ಮ್ಯಾನರ್ ಅಂಥೇಳಿ ಕರೆಸ್ಕೊಳ್ತದೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಒನ್ ಮಸ್ಟ್ ನೋಟಿಸ್. ಏನಪ್ಪ ಅದು ಅಂದರೆ, ಗುಡ್ ಮ್ಯಾನರಲ್ಲೇ ಹೇಳಬೇಕಾದ್ರೆ ಹಿಲ್ ಅವರು ಒಂದು ಪಾಯಿಂಟನ್ನು ಇಲ್ಲಿ ಭಾಳ ಸ್ಪಷ್ಟವಾಗಿ ನಮಗೆ ಹೇಳ್ತಾರೆ. We should not say unpleasant things about someone behind his back. It means that you are not supposed to speak about a person in his absence. It is a great sin according to Swami Vivekananda. If at all you want to speak about a person in his absence, let us speak his good qualities. Let us appreciate his good attitude, good behavior. But it is not our duty, it is not our responsibility to speak unpleasant things about a person in his absence. ಅಂದರೆ ಒಬ್ಬ ವ್ಯಕ್ತಿಯ ಅನುಪಸ್ಥಿತಿಯಲ್ಲಿ ಆತನ ಕುರಿತು ಕೆಟ್ಟದಾಗಿ ಇನ್ನೊಬ್ಬರ ಮುಂದೆ ಮಾತನಾಡಬೇಡ. ಇದು ಒಳ್ಳೆಯ ನಡವಳಿಕೆ ಅಲ್ಲ. ಆದರೆ ದುರ್ದೈವಕ್ಕೆ ಸಮಾಜದಲ್ಲಿ ಇಂತಹ ವ್ಯಕ್ತಿಗಳೇ ತುಂಬಿ ತುಳುಕಾಡ್ತಾ ಇದ್ದಾರೆ. ಏನೋ ಮುಂದೆ ಇದಕ್ಕೆ ನಾವೇನು ಮುಖಸ್ತುತಿ ಮಾಡೋದು, ಅಪ್ರಿಸಿಯೇಟ್ ಮಾಡೋದು, ನೀವು ಭಾಳ ಒಳ್ಳೆಯವ್ರಿ, ನೀವು ಹಾಗೆ ಹೀಗೆ, ಅದೇ ಆತನ ಹಿಂದೆ ಇನ್ನೊಬ್ಬರ ಮುಂದೆ ಕೆಟ್ಟದಾಗಿ ಮಾತನಾಡುವುದು. ಇಂಥ ವ್ಯಕ್ತಿಗಳನ್ನು ನಾವು ಬಹಳ ಕಾಣ್ತೀವಿ. ಇದು ಒಳ್ಳೆಯ ನಡವಳಿಕೆ ಅಲ್ಲ. ದಟ್ ಈಸ್ ವೈ ಹಿ ಸೇಸ್ ವಿ ಶುಡ್ ನಾಟ್ ಸೇ ಅನ್ಪ್ಲೆಸೆಂಟ್ ಥಿಂಗ್ಸ್ ಅಬೌಟ್ ಸಮ್ ಒನ್ ಬಿಹೈಂಡ್ ಹಿಸ್ ಬ್ಯಾಕ್. ಇಫ್ ಎಟ್ ಆಲ್ ಯು ವಾಂಟ್ ಟು ಟೆಲ್, you want to say unpleasant things about a person, let us say directly in front of him. Let us not discuss about his bad qualities in his absence. ನಿಮಗೆ ಒಂದು ವೇಳೆ ಒಬ್ಬ ವ್ಯಕ್ತಿಯ ಬಗ್ಗೆ, ಆತನ ಕೆಟ್ಟ ಗುಣಗಳ ಬಗ್ಗೆ ಚರ್ಚೆ ಮಾಡಬೇಕಿತ್ತು ಅನಿಸ್ತು ಅಂದರೆ ಆತನ ಮುಂದೆ ನೇರವಾಗಿ ಆತನಿಗೆ ಹೇಳಿಬಿಡ್ರಿ, ನೋಡಪ್ಪ ನಿನ್ನಲ್ಲಿ ಈ ಕ್ವಾಲಿಟೀಸ್ ಅದಾವ, ಇವುಗಳನ್ನು ಚೇಂಜ್ ಮಾಡ್ಕೊ. ನನ್ನ ಪ್ರಕಾರ ನಿನ್ನಲ್ಲಿ ಈ ಕ್ವಾಲಿಟೀಸ್ ಅದಾವ, ಇವು ಸರಿ ಕಂಡು ಬರ್ತಾ ಇಲ್ಲ, ಇವುಗಳನ್ನು ಚೇಂಜ್ ಮಾಡ್ಕೊ ಅಂಥೇಳಿ ಅವನ ಮುಂದೆನೇ ಹೇಳ್ರಿ. ಅದರ ಬದಲಾಗಿ ಬ್ಯಾಕ್ ಬೈಟಿಂಗ್ ಅಂದರೆ ಹಿಂದೆ ಮಾತನಾಡುವುದನ್ನು ಬಿಟ್ಟುಬಿಡ್ರಿ. ಅದು ಒಳ್ಳೆಯ ವರ್ತನೆ ಅಲ್ಲ. ಯಾಕೆ? ಸಚ್ ರಿಮಾರ್ಕ್ಸ್ ವಿಲ್ ಯೂಸ್ವಲಿ ಫೈಂಡ್ ಇಟ್ಸ್ ವೇ ಟು ದ್ಯಾಟ್ ಪರ್ಸನ್. ಏನಾಗ್ತದೆ ಅಂದ್ರೆ, ನೀವು ಒಬ್ಬೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ರಿ ಅಂತಂದ್ರೆ ಇನ್ ಒನ್ ಆರ್ ಅದರ್ ವೇ
the words which you have spoken about that person will reach him. ನೀವು ಏನೇನು ಮಾತಾಡಿರ್ತಿರಲ್ಲ ಒಬ್ಬನ ಬಗ್ಗೆ, ಇಂದು ಅಥವಾ ಮುಂದೊಂದು ದಿನ ಅವು ಆತನಿಗೆ ತಲುಪ್ತಾವೆ. ಆತ ನಿಮ್ಮ ಬಗ್ಗೆ ಅಪಾರವಾದ ಗೌರವವನ್ನು, ಕೆಲವೊಂದು ಸಲ ನಿಮ್ಮನ್ನು ಪಿತೃಸ್ಥಾನದಲ್ಲಿಯೋ ಭ್ರಾತೃಸ್ಥಾನದಲ್ಲಿಯೋ ಅಥವಾ ಮಾತೃಸ್ಥಾನದಲ್ಲಿಯೋ, ಅಂದರೆ ನಿಮ್ಮನ್ನು ತಂದೆಯ ಸ್ಥಾನದಲ್ಲಿಯೋ ತಾಯಿಯ ಸ್ಥಾನದಲ್ಲಿಯೋ ಅಥವಾ ಸಹೋದರಿಯ ಸ್ಥಾನದಲ್ಲಿಯೋ ಇಟ್ಟು ನೋಡಿರ್ತಾನೆ. ಆದರೆ ನೀವು ಆತನ ಬಗ್ಗೆ ಮೂರನೇ ವ್ಯಕ್ತಿಯ ಮುಂದೆ ಕೆಟ್ಟದಾಗಿ ಮಾತನಾಡಿದ್ದು ಆತನಿಗೆ ಗೊತ್ತಾದರೆ ಆತನಿಗೆ ಏನಾಗ್ತದೆ ಅಂದರೆ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದದ ಅನುಭವ ಆಗ್ತದೆ. ಹಾಗಾಗಿ ನೀವು ಯಾವುದೇ ವ್ಯಕ್ತಿಯ ಬಗ್ಗೆ ಮಾತನಾಡುವಾಗ ನೇರವಾಗಿ ಆತನ ಮುಂದೆಯೇ ಮಾತನಾಡಿ. ಆತನ ಅನುಪಸ್ಥಿತಿಯಲ್ಲಿ ಆತನ ಕೆಟ್ಟ ಗುಣಗಳ ಬಗ್ಗೆ ಗುಣಗಾನ ಮಾಡಬೇಡ್ರಿ. ಆತನ ಅನುಪಸ್ಥಿತಿಯಲ್ಲಿ ನೀವು ಏನಾದರೂ ಮಾತನಾಡಬೇಕಂತ ಅನಿಸಿದರೆ ಆತನ ಒಳ್ಳೆಯ ಗುಣಗಳನ್ನು ಮಾತಾಡ್ರಿ, ಕೆಟ್ಟ ಗುಣಗಳನ್ನು ನೇರವಾಗಿ ಆತನ ಬಂದೇ ಹೇಳ್ರಿ. ಆಲ್ವೇಸ್ ಅಡ್ಜಸ್ಟ್ ಯುವರ್ ರಿಮಾರ್ಕ್ಸ್ ಆ್ಯಸ್ ದೆರ್ ಈಸ್ ಆಲ್ವೇಸ್ ಪಾಸಿಬಿಲಿಟಿ ದ್ಯಾಟ್ ದ ವೆರಿ ಪರ್ಸನ್ ವುಡ್ ಬಿ ಓವರ್ ಹಿಯರಿಂಗ್ ಯು. ಇಲ್ಲಿ ಅದನ್ನೇ ರಿಪೀಟ್ ಮಾಡ್ತಾರೆ. ಯಾವುದೇ ವ್ಯಕ್ತಿಯ ಬಗ್ಗೆ ಅನುಪಸ್ಥಿತಿಯಲ್ಲಿ ಆತನ ಅನುಪಸ್ಥಿತಿಯಲ್ಲಿ ಕೆಟ್ಟದಾಗಿ ಮಾತನಾಡಬೇಡ್ರಿ. ಮುಂದೊಂದು ದಿನ ಆತನಿಗೆ ತಲುಪಬಹುದು, ಅಥವಾ ನೀವು ಮಾತನಾಡುತ್ತಿರುವ ವ್ಯಕ್ತಿ, ನಿಮ್ಮ ಮುಂದಿರುವ ವ್ಯಕ್ತಿ ನೀವೇನೇನು ಹೇಳ್ತೀರಿ ಅದನ್ನು ಕೇಳಿ ಅವನಿಗೆ ಪಾಸ್ ಮಾಡಬಹುದು. ಹಾಗಾಗಿ ಬಿ ಅವೇರ್ ವಾಟ್ ಯು ಸ್ಪೀಕ್ ಅಬೌಟ್ ಎ ಪರ್ಸನ್ ಇನ್ ಫ್ರಂಟ್ ಆಫ್ ಅ ಥರ್ಡ್ ಪರ್ಸನ್. ಸೊ ಹಿಯರ್ ಹೆನ್ಸ್ ಹಿ ಸೇಸ್ ನೆವರ್ ಗಾಸಿಪ್ ಅಬೌಟ್ ಅದರ್ಸ್. ಇನ್ನೊಬ್ಬರ ಬಗ್ಗೆ ಗಾಸಿಪ್ ಕ್ರಿಯೇಟ್ ಮಾಡಲಿಕ್ಕೆ ಹೋಗಬೇಡ್ರಿ. ಇನ್ನೊಬ್ಬರ ಬಗ್ಗೆ ಇಲ್ಲ ಸಲ್ಲದ್ದನ್ನು ಮಾತನಾಡಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ವಿ ಕಾಂಟ್ ಸಿ ಅವರ್ ಬ್ಯಾಕ್. ನಮ್ಮ ಬೆನ್ನು ನಮಗೆ ಕಾಣಿಸೋದಿಲ್ಲ. ಐ ಕಾಂಟ್ ಸೇ ದ್ಯಾಟ್ ಐ ಆಮ್ ಪರ್ಫೆಕ್ಟ್. ನಾನು ಪರಿಪೂರ್ಣ ಅಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಐ ಡೋಂಟ್ ನೋ ಮೈ ಡಿಮೆರಿಟ್ಸ್. ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಫೈಂಡ್ ಔಟ್ ದ ಡಿಮೆರಿಟ್ಸ್ ಆಫ್ ಮೈನ್ ಆ್ಯಂಡ್ ಟೆಲ್ ಟು ಮೀ ಡೈರೆಕ್ಟ್ಲಿ. ನನಗೆ ನನ್ನ ಡಿಮೆರಿಟ್ಸ್ ಗೊತ್ತಿರೋದಿಲ್ಲ. ಹಾಗಾಗಿ ನಿಮಗೇನಾದರೂ ನನ್ನ ಡಿಮೆರಿಟ್ಸ್ ಗೊತ್ತಾದು ಅಂದರೆ ನೀವು ನೇರವಾಗಿ ನನಗೆ ಹೇಳಬೇಕು. ಅದನ್ನು ಬಿಟ್ಟು ಮೂರನೇ ವ್ಯಕ್ತಿ ಮುಂದೆ ನನ್ನ ಡಿಮೆರಿಟ್ಸನ್ನು ಚರ್ಚೆ ಮಾಡಿದಿರಿ ಅಂದರೆ ಸ್ವಾಮಿ ವಿವೇಕಾನಂದ ಅವರು ಏನು ಹೇಳ್ತಾರೆ, ಈ ರೀತಿಯಾದ ಇನ್ನೊಬ್ಬ ವ್ಯಕ್ತಿಯ ಅನುಪಸ್ಥಿತಿಯಲ್ಲಿ ಆತನ ಬಗ್ಗೆ ನೀವು ಇನ್ನೊಬ್ಬನ ಮುಂದೆ ಮಾತನಾಡಿದರೆ ಅದರಂಥ ಮಹಾಪಾಪ ಯಾವುದೂ ಇಲ್ಲ. ಸೊ ಹಾಗಾಗಿ ಮುಂದೆ ಮುಖಸ್ತುತಿ, ಹಿಂದೆ ಬೈಗುಳಗಳ ಸೂರಿಮಳೆಯನ್ನು ದಯವಿಟ್ಟು ಮಾಡಬೇಡ್ರಿ. ಅದು ಗುಡ್ ಮ್ಯಾನರ್ ಅಲ್ಲ. ಗುಡ್ ಮ್ಯಾನರ್ ಅಂದರೆ ಏನು? ಒಬ್ಬ ವ್ಯಕ್ತಿಯ ಗುಣಾವಗುಣಗಳನ್ನು ನೇರವಾಗಿ ಆತನೊಂದಿಗೆ ಚರ್ಚಿಸಬೇಕು. ವಿ ಶಾಲ್ ಮೂವ್ ಟುವರ್ಡ್ಸ್ ಅನದರ್ ಸ್ಲೈಡ್. J.C. Hill advises us to understand ourselves before teasing or talking ill about others. This is very, very important that one must understand. ಅಂದರೆ ಇನ್ನೊಬ್ಬರ ಬಗ್ಗೆ ತುಚ್ಛದಾಗಿ ಮಾತನಾಡುವ ಮುಂಚೆ ನಾನೆಷ್ಟು ಪರ್ಫೆಕ್ಟ್ ಇದ್ದೀನಿ, ನಾನೆಷ್ಟು ಸಾಚಾ ಇದ್ದೀನಿ, ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕು. ಆತ್ಮಾವಲೋಕನವನ್ನು ನಾನು ಮಾಡ್ಕೋಬೇಕು. He says, let us understand ourselves first before teasing and talking ill about others. ನಮಗೆ ನಮ್ಮ ಬೆನ್ನು ಕಾಣಿಸೋದಿಲ್ಲ. ನಾನು ಯಾವ ರೀತಿಯ ವ್ಯಕ್ತಿತ್ವವನ್ನು ಹೊಂದಿದ್ದೇನೆ ಅಂತ ನನಗೆ ಗೊತ್ತಿರೋದಿಲ್ಲ. ಅದನ್ನು ಗೊತ್ತು ಮಾಡ್ಕೋಬೇಕು. ಅದನ್ನು ಗೊತ್ತು ಮಾಡಿಕೊಳ್ಳಲಾರದೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ, ಇನ್ನೊಬ್ಬರ ಬಗ್ಗೆ ತುಚ್ಛದಾಗಿ ಮಾತನಾಡುವುದು ಸಭ್ಯತೆಯ ಲಕ್ಷಣ ಅಲ್ಲ. ಅದು ಜೆಂಟಲ್ಮನ್ ಅಂತ ನಾವು ಕರೆಸ್ಕೊಳ್ಳೋದಿಲ್ಲ. ಏನಿದ್ದರೇನು, ಯಾವ ಸ್ಥಾನ ಇದ್ದರೇನು, ನನ್ನ ವರ್ತನೆ ಸರಿ ಇಲ್ಲದಿದ್ದರೆ, ನನ್ನ ಮಾತು ಸರಿ ಇಲ್ಲದಿದ್ದರೆ, ನನ್ನ ನಡತೆ ಸರಿ ಇಲ್ಲದಿದ್ದರೆ ಎಲ್ಲವೂ ಶೂನ್ಯಕ್ಕೆ ಸಮಾನ. ಹಾಗಾಗಿ ಬಿಫೋರ್ ಗೋಯಿಂಗ್ ಟು ಟೀಸ್, ಬಿಫೋರ್ ಗೋಯಿಂಗ್ ಟು ಟಾಕ್ ಇಲ್ ಅಬೌಟ್ ಅದರ್ ಪರ್ಸನ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಫಸ್ಟ್. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಸ್ ಫಸ್ಟ್. ಹೌದು. He says, many times we fail to understand ourselves. There is always a possibility of us being mistaken. ಭಾಳ ಸಲ
ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಮ್ಮಲ್ಲಿ ಇರುವ ನ್ಯೂನತೆಗಳನ್ನು ಮುಚ್ಚಿ ಹಾಕಿ ಇನ್ನೊಬ್ಬರ ನ್ಯೂನತೆಗಳ ಬಗ್ಗೆ ಅಡ್ವರ್ಟೈಸ್ ಮಾಡ್ತೀವಿ, ಪ್ರಚಾರ ಮಾಡ್ತೀವಿ. 108 ಜನರ ಜೊತೆಗೆ ಇನ್ನೊಬ್ಬರ ನ್ಯೂನತೆಗಳನ್ನು ನಾವು ಮಾತಾಡ್ತೀವಿ. ಆದರೆ ನಮಗೆ ಅರಿವಿರೋದಿಲ್ಲ, ನಾವು ಮಾತನಾಡುವ ವ್ಯಕ್ತಿ ಕೂಡ ನಮ್ಮ ನ್ಯೂನತೆಯನ್ನು ಇನ್ನೊಬ್ಬರಿಗೆ ಪ್ರಚಾರ ಮಾಡ್ತಾನೆ. ಸೊ ದ್ಯಾಟ್ ವಿ ಶುಡ್ ನಾಟ್ ಅಡ್ವರ್ಟೈಸ್ ಅಬೌಟ್ ಅದರ್ಸ್ ಡಿಮೆರಿಟ್ಸ್. ವಿ ಶುಡ್ ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಸ್ ಫಸ್ಟ್. ಹಾಗಾಗಿ ಇನ್ನೊಬ್ಬರ ಬಗ್ಗೆ ಮಾತನಾಡುವುದಕ್ಕಿಂತ ಮುಂಚೆ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಗುಡ್ ಮ್ಯಾನರ್ಸ್. ಪೀಪಲ್ ಲುಕ್ ಎಟ್ ಎವ್ರಿಥಿಂಗ್ ಫ್ರಮ್ ದೇರ್ ಓನ್ ಪರ್ಸ್ಪೆಕ್ಟಿವ್. ಇದು ಕೂಡ ನಾವು ತಿಳಿದುಕೊಳ್ಬೇಕಾದಂಥ ಒಂದು ಅಂಶ. ಬಹಳ ಜನ ಏನು ಮಾಡ್ತಾರೆ, ತಮ್ಮ ದೃಷ್ಟಿಕೋನದಿಂದ ಇನ್ನೊಬ್ಬರನ್ನು ನೋಡ್ತಾರೆ ಹೊರತು ಇನ್ನೊಬ್ಬರ ಸ್ಥಾನದಲ್ಲಿ ನಿಂತು ಅವರನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಇದಕ್ಕೆ ಎಂಪತಿ ಅಂತ ಹೇಳಿ ಒಂದು ವರ್ಡ್ ಬರ್ತದೆ ಇಂಗ್ಲೀಷ್ನಲ್ಲಿ, ಅನುಭೂತಿ ಅಂತ ಹೇಳಿ ಕರೀತಾರೆ ಅದನ್ನು. ಎಂಪತಿ ಅಂದರೆ ಇನ್ನೊಬ್ಬರ ಸ್ಥಾನದಲ್ಲಿ ನಿಂತು ನೀನು ಚಿಂತಿಸುವುದು. ಅದಕ್ಕೆ ಇಲ್ಲಿ ಆತ ಒಂದು ಎಕ್ಸಾಂಪಲ್ ಕೊಡ್ತಾನೆ. ಹಿ ಸೈಟ್ಸ್ ಅನ್ ಎಕ್ಸಾಂಪಲ್. ಸಮ್ ಸ್ಟೂಡೆಂಟ್ಸ್ ವರ್ ಒನ್ಸ್ ಶೋನ್ ಅ ಪಿಕ್ಚರ್ ಆಫ್ ಎ ಬುಲ್ ಫೈಟ್ ಆ್ಯಂಡ್ ಆಸ್ಕ್ಡ್ ಲೇಟರ್ ಟು ಡಿಸ್ಕ್ರೈಬ್ ಇಟ್ ಫ್ರಮ್ ಮೆಮರಿ. ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಒಂದು ಪಿಕ್ಚರ್ ತೋರಿಸಲಾಯಿತು. ಪಿಕ್ಚರ್ ಆಫ್ ಎ ಬುಲ್ ಫೈಟ್, ಗೂಳಿ ಕಾಳಗ, ಗೂಳಿಯೊಂದಿಗೆ ಒಬ್ಬ ವ್ಯಕ್ತಿಯ ಕಾಳಗವನ್ನು ಮಾಡುವ ಪಿಕ್ಚರ್ ತೋರಿಸಿ ಆ ವಿದ್ಯಾರ್ಥಿಗಳಿಗೆ ನೀವು ಏನು ಪಿಕ್ಚರ್ ನೋಡಿದಾರಲ್ಲ ಇದನ್ನು ನಿಮ್ಮದೇ ಆದ ಪದಗಳಲ್ಲಿ ವರ್ಣಿಸಿರಿ ಅಂತ ಹೇಳಿ ಒಂದು ವರ್ಕನ್ನು ಕೊಡಲಾಯಿತು. ವಾಟ್ ಹ್ಯಾಪನ್ಸ್? ಒನ್ ಅಮಂಗ್ ದ ಸ್ಟೂಡೆಂಟ್ಸ್ ಸ್ಟುಡ್ ಅಪ್ ಆ್ಯಂಡ್ ಹಿ ಸೆಡ್ ಅ ಬುಲ್ಸ್ ಟಂಗ್ ವಾಸ್ ಔಟ್. ಒಬ್ಬ ವಿದ್ಯಾರ್ಥಿ ಅದು ನಿಂತು ಹೇಳಿದ, ಆ ಬುಲ್ ಫೈಟ್ ಮಾಡಬೇಕಾದ್ರೆ ಆ ನಾಲಿಗೆ, ಆ ಗೂಳಿಯ ನಾಲಿಗೆ ಹೊರಗೆ ಬಂದಿತ್ತು ಅಂತ ಹೇಳಿದ. ಬಟ್ ಆ್ಯಕ್ಚುಲಿ ದ ಬುಲ್ಸ್ ಮೌತ್ ವಾಸ್ ಕೋಲ್ಡ್. ಬಟ್ the bull's mouth was closed, but because its head was turned to the side, its ear had looked like a tongue. ಇಲ್ಲೇನಾಯಿತು, ಒಬ್ಬ ವಿದ್ಯಾರ್ಥಿ ಎದ್ನಿಟ್ಟು ಆ ಗೂಳಿಯ ನಾಲಿಗೆ ಹೊರಗೆ ಬಂದಿತ್ತು ಅಂತ ಹೇಳಿದ. ಆದರೆ ನಿಜವಾಗಿ ಏನಾಗಿತ್ತು ಅಂದರೆ ಆ ಗೂಳಿಯ ಮುಖ ಜಾಳಿಗೆ, ಬಾಯಿ ಜಾಳಿಗೆ ಅಂತಿರಲ್ಲ ನೀವು, ಆ ಗೂಳಿಯ ಮುಖವನ್ನು, ಬಾಯಿಯನ್ನು ಮುಚ್ಚಲಾಗಿತ್ತು, ಕ್ಲೋಸ್ ಮಾಡಲಾಗಿತ್ತು. ಆ ತಲೆ, ಗೂಳಿಯ ತಲೆ ಒಂದು ಕಡೆ ತಿರುಗಿತ್ತು, ಅದರ ಕಿವಿ ಇನ್ನೊಂದು ಕಡೆ ಬಂದಿತ್ತು. ಆ ಹುಡುಗ ಆ ಕಿವಿಯನ್ನು ಆ ಗೂಳಿಯ ನಾಲಿಗೆ ಅಂತ ಹೇಳಿ ತಪ್ಪಾಗಿ ಅರ್ಥೈಸಿಕೊಂಡು ಗೂಳಿಯ ನಾಲಿಗೆ ಹೊರಗೆ ಬಂದಿತ್ತು ಅಂತ ಹೇಳಿ ರಿಪ್ಲೈ ಕೊಡ್ತಾನೆ. ಸೊ ಇದೊಂದು ದೃಷ್ಟಾಂತ ಅಷ್ಟೇ. ಅಂದರೆ ನಾವು ಒಬ್ಬ ವ್ಯಕ್ತಿಯನ್ನು ಯಾವ ರೀತಿಯಾಗಿ ಅರ್ಥೈಸಿಕೊಂಡಿರ್ತೀವೋ ಆ ರೀತಿ ಆ ವ್ಯಕ್ತಿ ಇರೋದಿಲ್ಲ. ಕೆಲವೊಂದಿಷ್ಟು ಸಲ ನಾವು ಏನನ್ನು ಅರ್ಥೈಸಿಕೊಂಡಿರ್ತೀವಲ್ಲ ಆ ಅರ್ಥೈಸಿಕೊಳ್ಳುವಿಕೆ ತಪ್ಪಿರ್ತದೆ ಹೊರತು ವ್ಯಕ್ತಿಯ ತಪ್ಪು ಇರೋದಿಲ್ಲ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಅ ಪರ್ಸನ್ ಫ್ರಮ್ ಬೋತ್ ದ ಪರ್ಸ್ಪೆಕ್ಟಿವ್, ಫ್ರಮ್ ಅವರ್ ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ಹೀಸ್ ಪಾಯಿಂಟ್ ಆಫ್ ವ್ಯೂ. ಯಾವಾಗ ನೀವು ಒಬ್ಬ ವ್ಯಕ್ತಿಯನ್ನು ಅರ್ಥೈಸ್ಕೊಳ್ಬೇಕಾದ್ರೆ ನಿಮ್ಮ ದೃಷ್ಟಿಕೋನ ಮತ್ತು ಆತನ ದೃಷ್ಟಿಕೋನ, ಇಬ್ಬರ ದೃಷ್ಟಿಕೋನದಿಂದ ಅಳೆದು ತೂಗಿ ವ್ಯಕ್ತಿಯ ಬಗ್ಗೆ ನೀವು ಜಜ್ಮೆಂಟನ್ನು ತೆಗೆದುಕೊಳ್ಬೇಕು. ಕೇವಲ ನಿಮ್ಮ ದೃಷ್ಟಿಕೋನದಲ್ಲಿ ವ್ಯಕ್ತಿಯ ಬಗ್ಗೆ ಮಾತನಾಡಿ ಆತನ್ನು ಅರ್ಥೈಸುವುದು ಅಥವಾ ಆತನ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದು ತಪ್ಪು, ಹಾಗೂ ಅದು ಗುಡ್ ಮ್ಯಾನರ್ ಅಲ್ಲ ಅಂಥೇಳಿ ಇಲ್ಲಿ ಆಥರ್ ಹೇಳ್ತಾರೆ. ಸೊ whenever we argue with somebody about a point, think that always there is a chance of going wrong. Hence we should take care of what we argue and speak. ನಾನು ಆಗಲೇ ಹೇಳಿದೆ ವಿದ್ಯಾರ್ಥಿಗಳೇ, we cannot see our back and we cannot say that always we are right. We are unaware of our faults. We are unaware that we are speaking wrong. ಹಾಗಾಗಿ ಯಾವಾಗಲೂ ನೀವು ಯಾರಾದರೊಂದಿಗೆ ಚರ್ಚೆ ಮಾಡಬೇಕಾದ್ರೆ, ಆರ್ಗ್ಯೂ ಮಾಡಬೇಕಾದ್ರೆ ಒಂದು ಏನನ್ನು ತಿಳ್ಕೊಬೇಕಪ್ಪ ಅಂದರೆ, ನಾನು ವಾದಿಸುವುದೆಲ್ಲವೂ ಸರಿ ಅಂಥೇಳಿ ವಾದಿಸಬಾರ್ದು. ಯಾಕಂದರೆ ನಮಗೆ ಗೊತ್ತಿಲ್ಲದಂತೆಯೇ ನಾವು ಕೆಲವು ಸಂದರ್ಭದಲ್ಲಿ ತಪ್ಪಾಗಿ ಮಾತನಾಡ್ತಿರ್ತೀವಿ, ತಪ್ಪನ್ನು ಸರಿ ಅಂತ ವಾದಿಸ್ತಿರ್ತೀವಿ.
So that is why he says, hence we should take care of what we argue and what we speak. ನಾವು ಏನು ಮಾತಾಡ್ತೀವಿ, ಏನು ವಾದಿಸ್ತೀವಿ ಅದರ ಬಗ್ಗೆ 2 ಸಲ ಯೋಚಿಸ್ಬೇಕು. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಅದೇ ದ ವರ್ಡ್ಸ್ ಒನ್ಸ್ ಸ್ಪೋಕನ್ ಕ್ಯಾನಾಟ್ ಬಿ ಟೇಕನ್ ಬ್ಯಾಕ್ ಹೇಳಿದಲ್ಲ. ಒಮ್ಮೆ ಮಾತನಾಡಿದರೆ ಅದನ್ನು ಹಿಂತೆಕ್ಕೊಳ್ಳೋಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಮಾತನಾಡುವುದಕ್ಕಿಂತ ಮುಂಚೆ ಅಳೆದು ತೂಗಿ ಸರಿಯೋ ತಪ್ಪೋ ಅದರ ಬಗ್ಗೆ ಸ್ವಚ್ಛವಾಗಿ ಗಮನಿಸಿ ಮುಂದೆ ಮಾತನಾಡಬೇಕು. ಇಫ್ ವಿ ಅಂಡರ್ಸ್ಟ್ಯಾಂಡ್ ದಿಸ್ ಟ್ರುತ್, ಅ ಲಾಟ್ ಆಫ್ ಆರ್ಗ್ಯುಮೆಂಟ್ ಆ್ಯಂಡ್ ಆ್ಯಂಗರ್ ಕುಡ್ ಬಿ ಅವಾಯ್ಡೆಡ್. ಈ ಒಂದು ಸತ್ಯವನ್ನು ನಾವು ಅರಿತುಕೊಂಡ್ರೆ ಜಗಳಕ್ಕೆ ಆಸ್ಪದ ಇಲ್ಲ, ಸಿಟ್ಟಿಗೆ ಆಸ್ಪದ ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗಿಗೆ ಆಸ್ಪದ ಇರೋದಿಲ್ಲ. ಯಾವ ಸತ್ಯ? ನನ್ನ ಮಾತಿನ ಮೇಲೆ ನಿಗಾ ಮತ್ತು ನಾನೇನು ಮಾತನಾಡುತ್ತೇನೆ ಎಂಬ ಅರಿವು ನನಗಿದ್ದರೆ ಅಲ್ಲಿ ಜಗಳಕ್ಕೆ ಆಸ್ಪದ ಇರೋದಿಲ್ಲ. ವಿ ಶಾಲ್ ಮೂವ್ ಟುವರ್ಡ್ಸ್ ನೆಕ್ಸ್ಟ್ slide. Hill says that good manners come from having sympathy with others and from understanding our own limitations. This is what I have been telling you. ಇಲ್ಲಿ ಅವರು ಹೇಳ್ತಾರೆ, ಒಳ್ಳೆಯ ನಡವಳಿಕೆ ಎಲ್ಲಿ ಬರ್ತವೆ, ಹೇಗೆ ಬರ್ತವೆ ನಮ್ಮಲ್ಲಿ, ಹೇಗೆ ನಾವು ಅವುಗಳನ್ನು ಬೆಳೆಸ್ಕೊಳ್ಬೇಕು ಅಂದರೆ, ಫಸ್ಟ್ ಇನ್ನೊಬ್ಬರ ಬಗ್ಗೆ ಕರುಣೆ ಸಂಯಮದಿಂದ ವರ್ತಿಸೋದು, ಕರುಣೆಯನ್ನು ತೋರಿಸುವುದು, ಅವರ ಸ್ಥಾನದಲ್ಲಿ ನಿಂತು ಯೋಚಿಸುವುದು, ಅವರ ಬಗ್ಗೆ ಪ್ರೀತಿ, ಗೌರವ, ಸಹಾನುಭೂತಿಯನ್ನು ತೋರಿಸುವುದರ ಮುಖಾಂತರ ಒಳ್ಳೆಯ ನಡವಳಿಕೆಗಳು ಬೆಳೆದು ಬರ್ತವೆ. ಹಾಗೆ ನನ್ನ ಲಿಮಿಟೇಷನ್ಸನ್ನು ಕೂಡ ನಾನು ಅರ್ಥ ಮಾಡ್ಕೋಬೇಕು. ಲಿಮಿಟ್ ಮೀರಿ ಬಿಹೇವ್ ಮಾಡಬಾರ್ದು. ಹೌದಾ? ನನ್ನ ಪರಿಧಿಯೊಳಗಡೆ ನಾನು ಇರಬೇಕು. ನನ್ನ ಮಾನಸಿಕ ಪರಿಧಿ, ನನ್ನ ಯೋಚನಾ ಪರಿಧಿ, ನನ್ನ ಚಿಂತನಾ ಪರಿಧಿಯನ್ನು ದಾಟಿ ನಾನು ಮಾತನಾಡಿದರೆ ಹೋದರೆ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗಿಗೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ. ಸೊ ನೋವಿಂಗ್ ಒನ್ಸ್ ಲಿಮಿಟೇಷನ್ಸ್ ಈಸ್ ಆಲ್ಸೋ ಎ ಗುಡ್ ಮ್ಯಾನರ್ ಅಕಾರ್ಡಿಂಗ್ ಟು ಜೆ.ಸಿ. ಹಿಲ್. ನನ್ನ ಲಿಮಿಟ್ಸನ್ನು ನಾನು ಅರ್ಥ ಮಾಡ್ಕೊಂಡು ಬಿಟ್ಟೆ ಅಂತಂದರೆ ಅಲ್ಲಿ ಜಗಳಕ್ಕೆ ಆಸ್ಪದ ಇರೋದಿಲ್ಲ. ಇದು ಒಂದು ಒಳ್ಳೆಯ ನಡವಳಿಕೆ, ಇದು ಒಂದು ಗುಡ್ ಮ್ಯಾನರ್ ಅಂತ ಅವರು ಹೇಳ್ತಾರೆ. We should realize that our vision of truth is always a part of the larger truth. ಅಂದರೆ ನಾನು ಹೇಳಿದ್ದೆಲ್ಲವೂ ಸತ್ಯ, ನಾನು ಮಾತನಾಡಿದ್ದೇ ಸರಿ ಅನ್ನೋದು ತಪ್ಪು ಎಂಬುದನ್ನು ನಾನು ಅರ್ಥ ಮಾಡ್ಕೋಬೇಕು ಫಸ್ಟ್. ಅಂದರೆ ಯಾವಾಗಲೂ ನಾನು ಹೇಳಿದ್ದೇ ಸರಿ ಅನ್ನೋ ಒಂದು ವಿತಂಡವಾದವನ್ನು ನಾವು ಹೊಂದಿದರೆ ಇನ್ನೊಬ್ಬರಿಗೆ ನೋವು ಉಂಟಾಗ್ತದೆ. ಹಾಗಾಗಿ ಇನ್ನೊಬ್ಬರ ಫೀಲಿಂಗ್ಸನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ನಮ್ಮ ಫೀಲಿಂಗ್ಸನ್ನು ಅವರ ಜೊತೆ ಶೇರ್ ಮಾಡ್ಕೋಬೇಕು. ಹೌದಲ್ಲ? ಇದು ಇಲ್ಲಿ ಹಿಲ್ ಸ್ಟ್ರೆಸ್ ಕೊಟ್ಟು ಹೇಳ್ತಾರೆ. ವಿ ಶುಡ್ ರಿಯಲೈಸ್ ದ್ಯಾಟ್ ವಿ ಆರ್ ಅನ್ಇಂಪಾರ್ಟೆಂಟ್ ಲಿಟಲ್ ಪೀಪಲ್ ಆನ್ ದಿಸ್ ಅರ್ತ್ ಓನ್ಲಿ ಒನ್ಸ್. ಈ ಸತ್ಯವನ್ನು ಯಾರು ಅರ್ಥ ಮಾಡ್ಕೋತಾರೆ? ನನಗೆ ನಾನು ಶ್ರೇಷ್ಠ, ನನಗೆ ನಾನು ಮಹಾನ್ ವ್ಯಕ್ತಿ ಆಗಿರ್ಬೋದು, ಆದರೆ ಈ ಜಗತ್ತಿಗೆ ನಾನೊಂದು ಜೀವಿ, ನಾನೊಂದು ಸೂಕ್ಷ್ಮ ಜೀವಿ. ಹಾಗಾಗಿ ನಾನು ಹೇಳಿದ್ದೇ ನಡಿಬೇಕು, ನಾನೇ ಹೋದದ್ದೇ ದಾರಿ, ನಾನು ಮಾತಾಡಿದ್ದೇ ಸರಿ, ಇನ್ನೊಬ್ಬರು ಮಾತಾಡಿದ್ದೇ ತಪ್ಪು, ನಾನೊಬ್ಬನೇ ಸರಿ, ನಾನೊಬ್ಬನೇ ಶ್ರೇಷ್ಠ, ಇನ್ನೊಬ್ಬರೆಲ್ಲ ತುಚ್ಛ ಅಂತ ನೀನು ವಾದಿಸ್ತಾ ಹೋದರೆ ಜಗತ್ತು ನಿನ್ನನ್ನು ಹುಚ್ಚ ಅಂತ ಕರೀತದೆ. ಹಾಗಾಗಿ ಇಲ್ಲಿ ಹೇಳ್ತಾರೆ ಹಿಲ್ಲವರು, ನಾವೇನು ಅರ್ಥಕೋಬೇಕು ಅಂತಂದರೆ, ಈ ಭೂಮಿ ಮೇಲೆ ನಾನೊಬ್ಬ ಸೂಕ್ಷ್ಮ ಅಣು ಅಂತ ತಿಳಿದುಕೊಂಡರೆ ಮಾತ್ರ ನಾನು ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿ ಶುಡ್ ರಿಯಲೈಸ್ ದ್ಯಾಟ್ ವಿ ಆರ್ ಅನ್ಇಂಪಾರ್ಟೆಂಟ್ ಲಿಟಲ್ ಪೀಪಲ್ ಆನ್ ದಿಸ್ ಅರ್ತ್ ಓನ್ಲಿ ಒನ್ಸ್. ಹೆನ್ಸ್ ವಿ ಮಸ್ಟ್ ಗಿವ್ ಅಪ್ ಪ್ರೈಡ್ ಆ್ಯಂಡ್ ಲರ್ನ್ ಟು ಬಿ ಹಂಬಲ್. ಅದಕ್ಕೋಸ್ಕರ ನನ್ನಲ್ಲಿರುವ ಗರ್ವ, ಅಹಂ, ಕೋಪ, ಸಿಟ್ಟು, ಹೊಟ್ಟೆ ಕಿಚ್ಚು, ತುಚ್ಛ ಭಾವನೆ, ಇನ್ನೊಬ್ಬರ ಬಗ್ಗೆ ತುಚ್ಛವಾಗಿ ಮಾತನಾಡುವುದು, ಇನ್ನೊಬ್ಬರ ಬಗ್ಗೆ ಕೀಳರಿಮೆ, ಇನ್ನೊಬ್ಬರನ್ನು ಹೀಯಾಳಿಸುವುದು, ಇವೆಲ್ಲವನ್ನು ಬಿಟ್ಟು ಬಹಳ ಸಿಂಪಲ್ಲಾಗಿ ಇದ್ದರೆ ಮಾತ್ರ ನನ್ನನ್ನು ಎಲ್ಲರೂ ಗೌರವಿಸ್ತಾರೆ. ಇಲ್ಲ ಅಂದರೆ ಮುಂದೆ ಮಾತನಾಡಿ ಹಿಂದೆ ನನ್ನ ಬಗ್ಗೆ ತುಚ್ಛವಾಗಿ ಮಾತನಾಡ್ತಾರೆ. ಅದಕ್ಕೋಸ್ಕರ ವಿ ಮಸ್ಟ್ ಗಿವ್ ಅಪ್ ಪ್ರೈಡ್. ಗಿವ್ ಅಪ್ ಅಂದರೆ ಬಿಟ್ಬಿಡೋದು, ಗರ್ವವನ್ನು ಬಿಟ್ಬಿಡು. ಲರ್ನ್ ಟು ಬಿ ಹಂಬಲ್, ಬಹಳ ಹಂಬಲ್ಲಾಗಿ ಇರಲಿಕ್ಕೆ ಕಲಿತುಕೋ. We should attempt to assist the world as much as we can in the short time that we are going to spend here. ನೋಡ್ರಿ,
ವಿದ್ಯಾರ್ಥಿಗಳೇ, ನಾವು ಈ ಭೂಮಿಯ ಮೇಲೆ ಶಾಶ್ವತ ಜೀವಿಗಳಲ್ಲ. ಅಬ್ಬಬ್ಬ ಅಂದರೆ 50 ವರ್ಷನೋ 60 ವರ್ಷನೋ ಬದುಕ್ತೀವಿ. ಈ ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಅನೇಕ ಯುವಕರು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಹಾಗಾಗಿ ವೆನ್ ಯು ಆರ್ ನಾಟ್ ಗೋಯಿಂಗ್ ಟು ಲೀವ್ ಆನ್ ದಿಸ್ ಅರ್ತ್ ಪರ್ಮನೆಂಟ್ಲಿ, ದೆನ್ ವೈ ಶುಡ್ ಯು hurt others? Why should you feel that you are the greatest person on this earth? ಹಾಗಾಗಿ ನೀನು ಈ ಭೂಮಿಯ ಮೇಲೆ ಶಾಶ್ವತ ಜೀವಿ ಅಲ್ಲ ಅಂದ ಮೇಲೆ ಈ ಜಗತ್ತಿಗೆ ಶಾಂತಿಯನ್ನು, ಪ್ರೀತಿಯನ್ನು, ಗೌರವವನ್ನು, ಸಹಾನುಭೂತಿಯನ್ನು, ಸಹಬಾಳ್ವೆಯನ್ನು, ಸಹಿಷ್ಣುತೆಯನ್ನು ಕೊಟ್ಟು ಹೋಗೋಣ. ಅದನ್ನು ಬಿಟ್ಟು ಕೀಡಿ ಸೆಟಲ್ ಮೆರೆದಾಡಿ ಹೋದರೆ ನಮ್ಮನ್ನು ಜಗತ್ತು ಸ್ಮರಿಸೋದಿಲ್ಲ. ಸೊ this is what Hill wanted to tell you, all the people. With this I will conclude this video, and I request you all the people to read this essay in the textbook and read the summary or other notes which have been said by the honorable principal and me also. ಆತ್ಮೀಯ ವಿದ್ಯಾರ್ಥಿಗಳೇ, ಇದರೊಂದಿಗೆ ಈ ಗುಡ್ ಮ್ಯಾನರ್ಸ್ ಅನ್ನುವ ಒಂದು ಪ್ರಬಂಧದ ಬಗ್ಗೆ ಚರ್ಚೆಯನ್ನು ನಾನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇದು ಒಂದೇ ವಿಡಿಯೋದಲ್ಲಿ ಮುಗಿಸ್ಲಿಕ್ಕೆ ಟ್ರೈ ಮಾಡಿದೆ, ಆದರೆ ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಮೆಮರಿ ಪ್ರಾಬ್ಲಮ್ ಆಗೋದ್ರಿಂದ 2 ಭಾಗಗಳಾಗಿ ಇದನ್ನು ನಾನು ಮಾಡಿದ್ದೇನೆ. ಅದಕ್ಕೆ ದಯವಿಟ್ಟು ತಾವು ಮೊದಲನೇ ವಿಡಿಯೋ ಮತ್ತು 2ನೇ ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಎರಡನ್ನೂ ವಿಡಿಯೋವನ್ನು ವೀಕ್ಷಿಸಿ, ತಮಗೇನಾದರೂ ಡೌಟ್ಸ್ ಇದ್ದರೆ, ತಮಗೇನಾದರೂ ಪ್ರಾಬ್ಲಮ್ಸ್ ಅರೈಸ್ ಆದರೆ ನನಗೆ ನೇರವಾಗಿ ಕಾಲ್ ಮಾಡಿ ಅಥವಾ ಗ್ರೂಪಲ್ಲಿ ಮೆಸೇಜ್ ಹಾಕಿ. ಧನ್ಯವಾದಗಳು.